ಎಸ್ ಭಾರತದ ವಿರುದ್ಧ ಪಾಕಿಸ್ತಾನವನ್ನ ಬೆಂಬಲಿಸಿದ್ದಂತಹ ಟರ್ಕಿಗೆ ಏಟಿನ ಮೇಲೆ ಏಟ್ ಬೀಳ್ತಾ ಇದೆ. ವ್ಯಾಪಾರ ಮಾಡಲ್ಲ ಅಂತ ವರ್ತಕರು ನಿರ್ಬಂಧ ಹೇರ್ತಾ ಇದ್ದಾರೆ. ಇದೀಗ ಟರ್ಕಿ ಕಂಪನಿಗಳ ಮೇಲೆ ಕೇಂದ್ರ ಸರ್ಕಾರವೇ ಗದಾ ಪ್ರಹಾರಕ್ಕೆ ಮುಂದಾಗ್ತಾ ಇದೆ. ಏನದು ಬನ್ನಿ ನೋಡೋಣ. ಪಾಪಿ ಪಾಕಿಸ್ತಾನಕ್ಕೆ ಬೆಂಬಲ, ಟರ್ಕಿ ಕಂಪನಿಗೆ ಕೋಕ್. ಸುಮ್ಮನೆ ಇದ್ದ ಭಾರತವನ್ನ ಕೆಣಕಿದ್ದ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯಾಗಿದೆ. ಮತ್ತೊಮ್ಮೆ ಭಾರತೀಯರ ತಂಟೆಗೆ ಬರೋಕು ಯೋಚಿಸುವಂತೆ, ಮುಟ್ಟಿ ನೋಡಿಕೊಳ್ಳುವಂತೆ ಸೇನೆ ತಟ್ಟಿದೆ. ಆದ್ರೂ ಪಾಕ್ ನಾಯಕರು ಏನೂ ಆಗಿಲ್ಲ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಪಾಪಿಗಳ ಕತೆ ಇಷ್ಟಾದ್ರೆ ಇವರ ಬೆನ್ನಿಗೆ ನಿಂತ ಮಿತ್ರ ರಾಷ್ಟ್ರಗಳಿಗೆ ಭಾರತ ಸರಿಯಾದ ಪಾಠವನ್ನೇ ಕಲಿಸ್ತಾ ಇದೆ. ಟರ್ಕಿ ಮೂಲದ ಸೆಲೆಬಿ ಏರ್ಪೋರ್ಟ್ ಸರ್ವಿಸಸ್ಗೆ ಬ್ರೇಕ್. ಸೆಲೆಬಿ ಕಂಪನಿ ನಿರ್ವಹಿಸ್ತಾ ಇದ್ದ ಕೆಲಸ ಬೇರೆ ಸಂಸ್ಥೆಗೆ ವರ್ಗ. ಸೆಲೆಬಿ ಟರ್ಕಿ ಮೂಲದ ಪ್ರಸಿದ್ಧ ಕಂಪನಿ. ಇದು ಭಾರತಕ್ಕೆ 9 ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಕಾರ್ಗೋ ವಿಮಾನಗಳ ನಿರ್ವಹಣೆ ಮಾಡ್ತಾ ಇತ್ತು. ಸೆಲೆಬಿ ಏವಿಯೇಷನ್ ಹೋಲ್ಡಿಂಗ್ಸ್ ಕಂಪನಿ ಮುಂಬೈ, ದೆಹಲಿ, ಕೊಚ್ಚಿ, ಕಣ್ಣೂರು, ಬೆಂಗಳೂರು, ಹೈದರಾಬಾದ್, ಅಹಮದಾಬಾದ್, ಚೆನ್ನೈ, ಗೋವಾ ಸೇರಿ 9 ಏರ್ಪೋರ್ಟ್ಗಳಲ್ಲಿ ಕಾರ್ಗೋ ವಿಮಾನಗಳ ನಿರ್ವಹಣೆ ಮಾಡ್ತಾ ಇತ್ತು. ಈ ಕಂಪನಿ 58,000 ಕಾರ್ಗೋ ವಿಮಾನಗಳ ನಿರ್ವಹಣೆ ಮಾಡ್ತಾ ಇತ್ತು. 1 ವರ್ಷದಲ್ಲಿ 5.4 ಲಕ್ಷ ಟನ್ ಸರಕು ಸಾಗಾಟ ಮಾಡ್ತಾ ಇತ್ತು. ಅಲ್ಲದೆ 10,000 ಸಿಬ್ಬಂದಿಗಳನ್ನ ಸೆಲೆಬಿ ಕಂಪನಿ ಹೊಂದಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಸೆಲೆಬಿಗೆ ಗೇಟ್ ಪಾಸ್. ಸೆಲೆಬಿ ಕಂಪನಿಯು ದೇವನಹಳ್ಳಿಯಲ್ಲಿರುವ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬ್ರೇಕ್ ಹಾಕಲಾಗಿದೆ. ಕಾರ್ಗೋ ವಿಮಾನಗಳ ನಿರ್ವಹಣೆ ಮಾಡ್ತಾ ಇದ್ದ ಸೆಲೆಬಿ ಕಂಪನಿ ಜೊತೆಗಿನ ಒಪ್ಪಂದ ರದ್ದು ಮಾಡಿದೆ. ಕೇಂದ್ರದ ಆದೇಶದಂತೆ ಬ್ರೇಕ್ ಹಾಕಲಾಗಿದೆ. ಸೆಲೆಬಿ ಕಂಪನಿಯು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 15 ಅಂತಾರಾಷ್ಟ್ರೀಯ ವಿಮಾನಗಳು ಹಾಗೂ ಕಾರ್ಗೋ ವಿಮಾನಗಳ ನಿರ್ವಹಣೆ ಮಾಡ್ತಾ ಇತ್ತು. ಅಲ್ಲದೆ 500ಕ್ಕೂ ಹೆಚ್ಚು ಸಿಬ್ಬಂದಿ ಹೊಂದಿತ್ತು. ಆದರೆ ನಿನ್ನೆಯಿಂದ ಸೆಲೆಬಿ ಕಂಪನಿ ನಿರ್ವಹಿಸ್ತಾ ಇದ್ದ ಕೆಲಸ ಬೇರೆ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ. ನಿನ್ನೆಯಿಂದಲೇ ಬೇರೆ ಏರ್ ಸರ್ವಿಸ್ ಕಂಪನಿಯಿಂದ ನಿರ್ವಹಣೆ ಮಾಡ್ತಾ ಇದೆ. ಸೆಲೆಬಿ ಕಂಪನಿಗೆ ನೀಡಲಾದ ಭದ್ರತಾ ಅನುಮತಿ ರದ್ದು ಮಾಡಲಾಗಿದೆ. ಟರ್ಕಿಯಲ್ಲಿ ಚಿತ್ರೀಕರಣ ಮಾಡಲ್ಲ ಎಂದ ಭಾರತೀಯ ಕಲಾವಿದರು ಶಪಥ ಮಾಡಿದ್ದಾರೆ. ಇನ್ನು ಪ್ರವಾಸಿಗರು ಟರ್ಕಿ ಟ್ರಿಪ್ ಕ್ಯಾನ್ಸಲ್ ಮಾಡುತ್ತಿದ್ದಾರೆ. ಕಳೆದ ವರ್ಷ 3,30,000 ಭಾರತೀಯರು ಟರ್ಕಿಗೆ ಭೇಟಿ ನೀಡಿದ್ರು. ಆದ್ರೀಗ ಟರ್ಕಿ ಬಿಟ್ಟು ಗ್ರೀಸ್, ಕಜಕಿಸ್ತಾನ್, ಜಾರ್ಜಿಯಾ ಕಡೆಗೆ ಮುಖ ಮಾಡಿರೋದು ಟರ್ಕಿ ಗಿರಕಿ ಹೊಡೆಯುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.